ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ, ಜೀವಮಾನ ಸಾಧನೆ, ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ, ಪ್ರತಿಭಾ ಪುರಸ್ಕಾರ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ನಗರದ ಕರ್ನಾಟಕ ಸಂಘದ ಕೆವಿಎಸ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯಾವ ಸರ್ಕಾರಗಳು ಏನೇ ತಪ್ಪು ಮಾಡಿದ್ರೂ ಅದರ ಬಗ್ಗೆ ಸಮಾಜಕ್ಕೆ ತಪ್ಪು ಸರಿ ಪ್ರಸಾರ ಮಾಡೋದ್ರ ಜೊತೆಗೆ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿರುವವರ ಬಗ್ಗೆ ದಿನನಿತ್ಯ ವರದಿ ಮಾಡ್ತಾ ಇರೋದು ಶ್ಲಾಘನೀಯ ಎಂದರು. ನಮ್ಮ ಸರ್ಕಾರ ಮಾಡ್ತಕ್ಕಂಥದ್ದು ಸಹಜವಾದಂಥ ಪ್ರಕ್ರಿಯೆ. ಇಡೀ ರಾಜ್ಯದಲ್ಲಿ ನಾವು 5 ಗ್ಯಾರಂಟಿ ಕೊಡ್ತಕ್ಕಂಥದ್ದಾಗಲಿ, ಇನ್ನು ಮೊನ್ನೆ 2 ಮಟ್ಟೆ, ಒಂದು ದಿವಸಕ್ಕಿತ್ತು 1 ಮಟ್ಟೆ, ಇವತ್ತು 3 ದಿವಸ ಮಾಡಿದ್ದು, ಈಗ 6 ದಿವಸ ಕೊಡ್ತಾ ಇದ್ದೀವಿ 2 ಮಟ್ಟೆನ, ಮಕ್ಕಳಿಗೆ ಪೌಷ್ಟಿಕಾಂಶ ಅಂತೇಳಿ. ಅದೇ ರೀತಿ ಈಗ ಸಬ್ಸಿಡಿ ಸ್ಕೀಮ್ಗಳಿರ್ಬೋದು, 5 ಗ್ಯಾರಂಟಿಗಳಿರ್ಬೋದು, ಮತ್ತು 5 ಲಕ್ಷ ಸಾಲ ಮನ್ನಾ ಇರ್ತಕ್ಕಂಥ ಇದೆಲ್ಲ ಸಾರ್ವಜನಿಕವಾಗಿ ನಾವು ಇಷ್ಟೊಂದು ಮಾಡೋಣಾಗ ನೀವು ಸಹ ಒಂದು ಸಂವಿಧಾನದ ವ್ಯಾಪ್ತಿನಲ್ಲಿ 4ನೇ ಅಂಗ ಅಂತೇಳಿ ನಾವೆಲ್ಲರೂ ಸಹ ಇಡೀ ರಾಷ್ಟ್ರ ರಾಜ್ಯ ಸ್ವತಂತ್ರ ಬಂದ ಮೇಲೆ ಮಾಧ್ಯಮ ಸ್ನೇಹಿತರನ್ನ ಗೌರವಿಸ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು. ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಯಾರೂ ಸಹ ತಪ್ಪು ಮಾಡದೇ ಇರಲಾರರು. ಅವರುಗಳಲ್ಲಿ ಯಾವ್ದು ಸರಿ ಅಥವಾ ಯಾವ್ದು ತಪ್ಪು ಎನ್ನುವಂಥ ಅಂಶಗಳನ್ನು ಮಾತ್ರ ತೆಗೆದುಕೊಂಡು ಜನರಿಗೆ ಸತ್ಯಾಸತ್ಯತೆ ತಿಳಿಸಬೇಕಾಗಿದೆ ಅಂತ ಹೇಳಿದರು. ಏನು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತಿದ್ದಿ ತೀಡಿ ನಮಗೆಲ್ಲ ಸಂಯೋಜಿತವಾಗಿ ನಮ್ಮನ್ನ ತಳಬದಿಗೆ ತಂದು ನಮ್ಮನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥವ್ರು ಪತ್ರಕರ್ತ ಮಿತ್ರರು. ಹಾಗಾಗಿ ಅವರ ಈ ಕಾರ್ಯಕ್ರಮದಲ್ಲಿ ನಾನು ಆಕಸ್ಮಿಕ ಅತಿಥಿ ಆದರೂ ಕೂಡ, ನನಗೆ ಜಿಲ್ಲೆಗೆ ಸಂಬಂಧ ಇದ್ದರೂ ಕೂಡ ಪ್ರೀತಿಯಿಂದ ನನ್ನನ್ನು ಕರೆದಿದ್ದೀರಿ. ನಾನು ಕೂಡ ನಿಮ್ಮನ್ನೆಲ್ಲ ಬಹಳ ದಿವಸ ಆದಮೇಲೆ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೂಡ ನಿಮ್ಮಲ್ಲಿ ಒಬ್ಬ ಅಂತ ಭಾವಿಸ್ಕೊಂಡು. ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾತನಾಡಿ, ಪತ್ರಕರ್ತರು ಪತ್ರಿಕಾ ಜೀವನದಲ್ಲಿ ಸಮಾಜದ ವ್ಯವಸ್ಥೆಯನ್ನು ಸರಿ ಮಾಡಲು ಪ್ರಯತ್ನಿಸಬೇಕು ಅಂತ ಸಲಹೆ ನೀಡಿದರು. ಪ್ರತಿಯೊಬ್ಬ ರಾಜಕಾರಣಿ ಹಿಂದೆ ಸರಿಯಾದ ಸದ್ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತ ಹೇಳಿದ್ರೆ ನಮ್ಮ ಪತ್ರಕರ್ತರ ಕೈಲಿ ಪೆನ್ ರೂಪದಲ್ಲಿ ಇರ್ತಕ್ಕಂಥ ಚಾವಟಿ ಇಟ್ಕೊಂಡಾಗ ಮಾತ್ರ ಅಷ್ಟೇ ಈ ರಾಜಕಾರಣಿಗಳನ್ನು ಸರಿದಾರಿಗೆ ತರಲಿಕ್ಕೆ ಆಗುತ್ತೆ. ಎಂತೆಂಥ ಮಹಾನುಭಾವರು ಯಾವ ರೀತಿ ರಾಜಕಾರಣ ಮಾಡ್ತಿದ್ರು ಅಂತಕ್ಕಂಥದ್ದನ್ನ ನಾವು ಇವತ್ತು ಹಿರಿಯರು ಹೇಳೋದನ್ನ ಕೇಳಿದ್ವಿ. ಆದರೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ವೈಯಕ್ತಿಕವಾದಂಥ ಕೆಲವು ವಿಚಾರಗಳನ್ನು ಮುಂದಿಟ್ಟು ರಾಜಕಾರಣ ಮಾಡುವಂಥ ಸ್ಥಿತಿಗೆ ನಾವು ರಾಜಕಾರಣಿಗಳು ಬಂದೋಗಿತ್ತು. ಆದರೆ ಒಂದು ಮಾತನ್ನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಮೊದಲಿಂದನೂ ಇವತ್ತು ನೀವು ಈ ಪತ್ರಿಕಾ ರಂಗದಲ್ಲಿ ಮಾಡಿರ್ತಕ್ಕಂಥ ಸೇವೆ ಬಹಳ ಮಾತ್ರವಾಗಿ ಜಿಲ್ಲೆಯಲ್ಲಿ ಜವಾಬ್ದಾರಿ ನಿರ್ವಹಿಸಿದ್ದೀರಿ. ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿ ಕೆವಿ ಪ್ರಭಾಕರ್ ಮಾತನಾಡಿ, ಪತ್ರಿಕೋದ್ಯಮ ಇವತ್ತು ಕಮರ್ಷಿಯಲ್ ಆಗ್ತಾ ಇದೆ. ಯಾರದೋ ಒತ್ತಡದಲ್ಲಿ ಇಂದಿನ ಪತ್ರಿಕೋದ್ಯಮದ ನೈಜತೆಗೆ ಕೆಟ್ಟ ಪರಿಣಾಮ ಬೀರಿದೆ. ಜನತೆಗೆ ಹೆಚ್ಚು ಆಘಾತಕಾರಿ ವಿಷಯಗಳನ್ನು ತಿಳಿಸದೆ ಸತ್ಯಗಳನ್ನು ತಿಳಿಸುವ ಪ್ರಯತ್ನ ಮಾಡಬೇಕು ಅಂತ ನುಡಿದ್ರು. ನಮ್ಮಲ್ಲಿ ಈಗ ಒಂದು ಊಹಾ ಪತ್ರಿಕೋದ್ಯಮ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಅಂದ್ರೆ ಊಹೆ ಮಾಡಿಕೊಂಡು ನಾವು ಸುದ್ದಿ ಮಾಡುವಂಥದ್ದು. ಈಗ ಯಾವುದೇ ರಾಜಕಾರಣಿ ಆಗಿರ್ಬೋದು, ಯಾರೇ ಒಬ್ಬ ಕಾರ್ಪೊರೇಟ್ ಸಂಸ್ಥೆ ಮುಖ್ಯಸ್ಥರಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಊಹೆ ಮಾಡಿಕೊಂಡು ಈ ಥರ ಆಗ್ಬೋದೇನೋ ಅಂತ ನಾವೇ ಕಲ್ಪನೆ ಮಾಡಿಕೊಂಡು ಸುದ್ದಿ ಮಾಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ನಮ್ಮಲ್ಲಿ ಯೋಚನೆ ಮಾಡೋಷ್ಟು ಮತ್ತು ತಾಳ್ಮೆ ಮಾಡೋಷ್ಟು ವ್ಯವಧಾನ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಮುಂಚೆ ಒಂದು ಸುದ್ದಿ ಅಂತಂದರೆ ಒಂದು 4 ಜನ ಹತ್ರ ಕೇಳ್ತಾ ಇದ್ವಿ, ಏನಪ್ಪ ಈ ಥರ ಸುದ್ದಿ ಒಂದು ಬಂದಿದೆ, ಇದು ನಿಜನಾ ಸತ್ಯನಾ, ಇದನ್ನು ನಾವು ಪ್ರಕಟ ಮಾಡ್ಬೋದಾ ಹೇಗೆ ಅಂತ. ಬಟ್ ಈಗ ಆ ಥರ ಏನಿಲ್ಲ. ಈಗ ಏನೋ ಒಂದು ಕಿವಿಗೆ ಬಿತ್ತು ಅಂತಂದರೆ ಗಾಳಿಯಲ್ಲಿ ಗುಂಡು ಹೊಡೆದಿದ್ದ ಥರ ನಾವು ಸುದ್ದಿ ಮಾಡ್ಬಿಡ್ತೀವಿ. ಇದಕ್ಕೂ ಮುನ್ನ ಸಚಿವರು, ಗಣ್ಯರು ಪತ್ರಕರ್ತರಿಗೆ ಜೀವಮಾನ ಸಾಧನೆ, ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ, ಪ್ರತಿಭಾ ಪುರಸ್ಕಾರ ಹಾಗೂ ಬಹುಮಾನ ನೀಡಿ ಗೌರವಿಸಿದರು.
ವೇದಿಕೆಯಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಗ, ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ನಗರಸಭೆ ಅಧ್ಯಕ್ಷ ನಾಗೇಶ್, ಮುಡಾ ಅಧ್ಯಕ್ಷ ನಹೀಂ, ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಪಿ ಪ್ರಕಾಶ್, ಹಿರಿಯ ಪತ್ರಕರ್ತರಾದ ಮತ್ತಿಕೆರೆ ಜಯರಾಮ್, ಕೆರಗೋಡು ಸೋಮಶೇಖರ್, ಕೆಎನ್ ರವಿ, ಕೆಸಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು.